ಗುರು ಬಿಗ್ ಬಾಸ್ ಅವರು ಬೆಳಗ್ಗೆ ಬಿಟ್ಟಿರೋಂಥ ಪ್ರೋಮೋದಲ್ಲಿ ಸಂಗೀತಕ್ಕ ಮತ್ತೆ ಮೈಕಲ್ ಅಣ್ಣ ಅವ್ರ ಮಧ್ಯೆ ಸ್ವಲ್ಪ ಮಾತುಕತೆ ಜೋರಾಗೆ ನಡೀತಾ ಇದೆ. ಸೊ ಏನಪ್ಪ ಇದೆ ಆ ಒಂದು ಪ್ರೋಮೋದಲ್ಲಿ ಅಂತಂದ್ರೆ, ಈಗ ಮೈಕಲ್ ಅಣ್ಣ ಅವ್ರು ಬಂದು ಸಂಗೀತಕ್ಕ ಅವರ ಲೀಡರ್ಶಿಪ್ ಯಾವ ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಕೊಟ್ಟಿರುವಂತಹ ಪಾಯಿಂಟ್ಸ್ ಅಲ್ಲಿ ನಮ್ಮ ಟೀಮ್ ಮೇಟ್ಸ್ಗೆ ಅಥವಾ ಟೀಮ್ ಮೆಂಬರ್ಸ್ಗೆ ಶೇರ್ ಮಾಡೋದಕ್ಕೆ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಬರೀ ನೆಗೆಟಿವ್ನೆಸ್ ಸ್ಪ್ರೆಡ್ ಮಾಡ್ತಾರೆ. ನೆಗೆಟಿವ್ ಆಗಿ ಇರೋಂಥ ವ್ಯಕ್ತಿ ಅಂದ್ರೆ ಸಂಗೀತಾನೇ. ನೆಗೆಟಿವ್ ಬರೀ ಇದೆ ಅವ್ರ ತಲೆನಲ್ಲಿ. ಈ ತರ ಒಂದು ಮಾತುಗಳನ್ನ ಒಂದು ಚುಚ್ಚೋ ರೀತಿಯಲ್ಲಿ ಸಂಗೀತಕ್ಕೆ ಅವ್ರಿಗೆ ಆಡ್ತಾ ಇದ್ದಾರೆ. ಅಂಡ್ ಅವ್ರು ಹೇಳ್ತಾ ಇದ್ದಾರೆ, ನನಗಿಲ್ಲಿ ಮಾತಾಡೋ ಸ್ವಾತಂತ್ರ್ಯ ಇದೆ, ನಾನು ಮಾತಾಡ್ತೀನಿ, ನೀವು ನೆಗೆಟಿವ್ ಅನ್ನೋ ತರ ಒಂದು ಮಾತಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾ ಇದ್ರು ಸಂಗೀತಕ್ಕೆ ಅವರು, ನೀವು ಇಷ್ಟು ಜಾಸ್ತಿ ದುಡ್ಡನ್ನು ತಗೊಂಡು ಈ ತರ ಮಾತಾಡೋದಕ್ಕೆ ನಾಚಿಕೆ ಆಗ್ಬೇಕು. ನಿಮ್ಗೆ ನನ್ನ ನೆಗೆಟಿವಿಟಿ ಬಗ್ಗೆ ಮಾತಾಡೋಂತ ಅರ್ಹತೆ ಇಲ್ಲ, ಅಧಿಕಾರ ಇಲ್ಲ, ಆ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿದ್ದು ಅನ್ನೋ ತರ ಒಂದು ಮಾತನ್ನ ಹೇಳ್ತಾ ಇದ್ರು. ಸೊ ಇಷ್ಟೆಲ್ಲ ಮಾತುಕತೆ ನಡೀತಾ ಇರ್ಬೇಕಾದ್ರೆ ಸಂಗೀತಕ್ಕೆ ಅವ್ರ ಪಾಪ ಅವ್ರಿಗೆ ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರನೇ ಅವ್ರಿಗೆ ತುಂಬಾ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಈ ತರ ಒಂದು ನೆಗೆಟಿವ್ ಅಂತ ಪದೇ ಪದೇ ಹೇಳ್ತಿದ್ದಾಗ ಸೊ ಅವ್ರ ಮನಸ್ಸಿಗೆ ಇನ್ನಷ್ಟು ಬೇಜಾರಾಗಿರುತ್ತೆ. ಸೊ ಅದಕ್ಕೆ ಅವ್ರು ವಾಶ್ರೂಮ್ ಅಲ್ಲಿ ಹೋಗಿ ಕುತ್ಕೊಂಡು ಅಳ್ತಾ ಇದ್ರು. ಸೊ ಈ ಒಂದು ಪ್ರೋಮೋ ನೋಡಿ ನಮ್ಮ ಜನ ಸುಮ್ಮನೆ ಇರ್ತಾರ? ಒಂದು ಹೆಣ್ಣು ಮಗು ಅಳ್ತಾ ಇದೆ ಅಂತಂದ್ರೆ ಇನ್ನ ಸುಮ್ಮನೆ ಬಿಡ್ತಾರ? ಹಿಗ್ಗ ಮುಗ್ಗ ಬೈತಾ ಇದಾರೆ ಕಮೆಂಟ್ಸ್ ಅಲ್ಲಂತೂ ಮೈಕಲ್ ಅಣ್ಣಂಗೆ. ಸೊ ಕೆಲವೊಂದ್ ಕಡೆ ಸಂಗೀತಕ್ಕಂಗೆ, ಇನ್ನು ಸಂಗೀತ ಅವ್ರ ಕಣ್ಣೀರ್ನ ಶಾಪ ನಿಮ್ಗೆ ತಟ್ಟೋದೇ ಬಿಡುತ್ತೇನ್ರೋ, ಏನಕ್ರೋ ಅಷ್ಟು ಗೋಳಾಡಿಸ್ತೀರ ಅನ್ನೋ ತರ ಒಂದು ಕಮೆಂಟ್ಸ್ ಬಂದಿದ್ದಾವೆ. ಸೊ ಇದ್ರಲ್ಲಿ ನಾನು ಹೈಲೈಟ್ ಆಗಿರೋ ಕಮೆಂಟ್ಸ್ ಅನ್ನ ಹೇಳ್ತೀನಿ, ನಿಮ್ಗೆ ಏನ್ ಅನಿಸ್ತು ಈ ಕಮೆಂಟ್ಸ್ ನೋಡಿ, ಆಮೇಲೆ ನೀವು ಸಹ ಒಂದು ಕಮೆಂಟ್ ಅನ್ನ ಹಾಕಿ. ಸೊ ಇದು ನನ್ನ ಪರ್ಸನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಅಂಡ್ ನಮ್ಮ ಚಾನಲ್ ಕಮೆಂಟ್ ಅಂತೂ ಫಸ್ಟೇ ಅಲ್ಲ. ಇದು ಜಸ್ಟ್ ನೀವು ಆ ಪ್ರೋಮೋಗೆ ಮಾಡಿದಂಥ ಕಮೆಂಟ್ಸ್ ಅನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅಂಡ್ ಈಗ ಮೊದಲನೇ ಕಮೆಂಟ್ ನೋಡೋದಾದ್ರೆ, ಮೈಕಲ ಮೊದಲೇ ಹೇಳಬೇಕು, ನಿನಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಸಂಗೀತ ಟೀಮ್ಗೆ ಹೋಗ್ಬೇಕು? ಮಾಲೀಕರು ಬಂಡವಾಳ ಹಾಕ್ತಾರೆ, ಎಲ್ಲಾನು ಆಟಗಾರರಿಗೆ ಶೇರ್ ಮಾಡೋಕೆ ಆಗಲ್ಲ. ನಿನಗೆ ತುಂಬಾನೇ ದುರಹಂಕಾರ ಇದೆ ಮೈಕಲ. ಸೊ ಅವ್ರು ಮೈಕಲ್ ಅಂತ ಹಾಕಿಲ್ಲ, ಮೈಕಲ ಅಂತ ಹಾಕಿದ್ದಾರೆ. ಸೊ ಮೈಕಲ, ನಿನಗೆ ತುಂಬಾನೇ ದುರಹಂಕಾರ ಇದೆ, ನಿನ್ನ ಹತ್ರ ಇಷ್ಟ ಇಲ್ಲ ಅಂದ್ಮೇಲೆ ನೀನ್ ಏನಕ್ಕೆ ಸಂಗೀತ ಟೀಮ್ಗೆ ಹೋದೆ? ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬೇಕಿತ್ತು ಫಸ್ಟೇ. ಯಾರಾದ್ರೂ ಒಬ್ರು ಓನರ್ ಬಂಡವಾಳ ಹಾಕಿದ್ದಾರೆ ಅಂದ್ರೆ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅವ್ರು ಅದನ್ನ ಶೇರ್ ಅನ್ನು ತಗೊಂತಾರೆ ಅನ್ನೋ ತರ ಕಮೆಂಟ್ ಅನ್ನ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾಂಟ್ ಸಿ ಹರ್ ಕ್ರೈಯಿಂಗ್ ಮೈಕಲ್, ಇವನ್ ಅವನ್ ತರ ಯಾಕೆ ಗುರು ಬಿಗ್ ಬಾಸ್ ಮನೇಲಿ ಕಳಿಸ್ತೀರಾ? ಥೂ ಮೈಕಲ್ ತೊಲಗು ಫಸ್ಟ್. ಸೊ ಅವ್ರು ಹೇಳ್ತಿದ್ದಾರೆ, ಮೈಕಲ್ ನೀನ್ ಏನಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಿದ್ಯಾ? ಇವನ್ ತರ ಇರೋ ಕಂಟೆಸ್ಟೆಂಟ್ಸ್ ಏನಕ್ರಪ್ಪ ಕಳಿಸ್ತೀರಾ? ಫಸ್ಟ್ ತೊಲಗಿಸ್ರಿ ಅವ್ರನ್ನ ಅಂತ ಹಾಕಿದ್ದಾರೆ ಕಮೆಂಟ್ ಅನ್ನ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಈ ಮೈಕಲ್ ಫಸ್ಟ್ ಹೊರಗಡೆ ಹಾಕಿ, ಎಲ್ಲಿಂದನೋ ಬಂದು ನಮ್ಮ ಕನ್ನಡದ ಹುಡುಗಿನ ಕೆಟ್ಟದಾಗಿ ನೋಡೋ ಈ ಡ್ಯಾಶ್ನ ಫಸ್ಟ್ ಹೊರಗಡೆ ಹಾಕಿ. ಸೊ ಇದು ಅಲ್ಲಿ ಅವ್ರು ಬ್ಯಾಡ್ ವರ್ಡ್ ಯೂಸ್ ಮಾಡಿದ್ದಾರೆ. ಸೊ ನಾನು ಅದನ್ನ ಡ್ಯಾಶ್ ಅಂತ ಹೇಳಿದ್ದೀನಿ. ಸೊ ಇವ್ರು ಹೇಳ್ತಿದ್ದಾರೆ, ಎಲ್ಲಿಂದನೋ ಬಂದಿರೋಂಥವ್ನು ನಮ್ಮ ಕನ್ನಡದ ಹುಡುಗಿನ ಒಂದು ಕೆಟ್ಟದಲ್ಲಿ ಮಾತಾಡ್ತಾ ಇದ್ದಾನೆ, ಸೊ ಫಸ್ಟ್ ಅವ್ರನ್ನ ಹೊರಗಡೆ ಹಾಕಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೈಕಲ್ ಈ ವಾರ ಮನೆಗೆ ಹೋಗ್ಬೇಕು ಅಷ್ಟೇ, ಈ ತರ ಕಮೆಂಟ್ ಹಾಕಿದ್ದಾರೆ ಗುರು. ಮೈಕಲ್ ಈ ವಾರ ಫಸ್ಟ್ ಮನೆಗೆ ಹೋಗ್ಬೇಕು ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಓ ಮೈ ಗಾಡ್, ವಿನಯ್, ಮೈಕಲ್, ನಮ್ರತಾ, ತನಿಷಾ, ತುಕಾಲಿ ಎಲ್ಲರೂ ಸಂಗೀತ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಗೊತ್ತಾಗುತ್ತೆ ಸಂಗೀತ ಎಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ. 10 ಜನ ಸೇರಿ ಒಬ್ಬರನ್ನು ಎದುರಿಸಿದರೆ ಅದು ಗುಂಪು, ಒಬ್ಬ ವ್ಯಕ್ತಿ 10 ಜನನ ಎದುರಿಸುತ್ತಾರೆ ಅಂದ್ರೆ ಅದು ಆ ವ್ಯಕ್ತಿಯಲ್ಲಿರುವ ತಾಕತ್ತು. ರಿಯಲ್ ಹ್ಯಾಟ್ಸ್ ಆಫ್ ಸಂಗೀತ. ಸೊ ಅವ್ರು ಹೇಳ್ತಿದ್ದಾರೆ, 10 ಜನ ಸೇರಿ ಒಬ್ಬ ಕಂಟೆಸ್ಟೆಂಟ್ನ ಎದುರಿಸಿದ್ರೆ ಸೊ ಅದು ಗುಂಪು ಅಂತ ಹೇಳ್ಬೋದು. ಅದೇ ಒಬ್ಬ ಕಂಟೆಸ್ಟೆಂಟ್ 10 ಜನನ ಎದುರಿಸ್ತಾ ಇದ್ದಾರೆ ಅಂದ್ರೆ ರಿಯಲ್ ಹ್ಯಾಟ್ಸ್ ಆಫ್ ಸಂಗೀತ, ನಿಮ್ಗೆ ಆ ತಾಕತ್ತಿದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ತನಿಷಾ, ನಮ್ರತಾ, ವಿನಯ್, ತುಕಾಲಿ ಇವರೆಲ್ಲ, ಮೈಕಲ್ ಇವರೆಲ್ಲ ಬರೀ ನಿನ್ನೆ ಟಾರ್ಗೆಟ್ ಮಾಡ್ತಾರೆ. ಸೊ ಭಯ ಪಡ್ಬೇಡ ಅನ್ನೋ ಹತ್ರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಸ್ವಂತ ತಂಡದವರಿಗೆ ತುಂಬಾ ಚೀಪ್ ಆಗಿ ಹಣ ಕೊಟ್ಟು ಬರೀ 150-250 ಅಷ್ಟೇ, ಇಥಿಕ್ಸ್ ಇಲ್ಲ ಅವಳಲ್ಲಿ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಅವರು ಅವ್ರ ಟೀಮ್ ಮೇಟ್ಸ್ಗೆ ಜಸ್ಟ್ 150-250 ಆ ಥರ ಚಿಲ್ಲರೆ ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಎಥಿಕ್ಸೇ ಇಲ್ಲ ಅವ್ರ ಟೀಮ್ ಮೇಟ್ಸ್ ಬಗ್ಗೆ, ಅವ್ರ ಟೀಮ್ ಮೇಟ್ಸ್ ವಿಚಾರದಲ್ಲಿ ಅನ್ನೋ ಥರ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪೇಯ್ಡ್ ಫ್ಯಾನ್ಸ್, ಸ್ಕ್ರೀನ್ ಸ್ಪೇಸ್ ಇದೆಲ್ಲ ಸಂಗೀತ ಬಾಯಿಂದ ಬಂದ ಪದಗಳು. ಒಳ್ಳೆ ಪ್ರೀ ಪ್ಲಾನ್ ಮಾಡ್ಕೊಂಡೆ ಬಿಗ್ ಬಾಸ್ಗೆ ಬಂದಿದ್ದಾಳೆ. ಸುಳ್ಳನ್ನು ಜಾಸ್ತಿ ದಿನ
ಮರೆಮಾಚಕ್ಕೆ ಸಾಧ್ಯನೇ ಇಲ್ಲ. ಶಿ ಈಸ್ ಎಕ್ಸ್ಪೋಸಿಂಗ್ ಹರ್ ಸೆಲ್ಫ್. ಸೊ ಅವ್ರು ಹೇಳ್ತಿದ್ದಾರೆ ಪೇಯ್ಡ್ ಫ್ಯಾನ್ಸ್, ಸ್ಕ್ರೀನ್ ಸ್ಪೇಸ್, ಈ ಥರ ಮಾತುಗಳು, ಈ ಥರ ಪದಗಳು ಬರೀ ಸಂಗೀತ ಬಾಯಿಂದನೇ ಬರೋದು, ಬೇರೆ ಯಾರ ಬಾಯಿಂದನೂ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಬಿಗ್ ಬಾಸ್ಗೆ ಬರೋದಕ್ಕೆ ಮುಂಚೆನೆ ಒಳ್ಳೆ ಪ್ರೀ ಪ್ಲ್ಯಾನ್ ಮಾಡ್ಕೊಂಡ್ ಬಂದಿದ್ದಾಳೆ. ಜಾಸ್ತಿ ದಿನ ಸತ್ಯನ ಮರೆ ಮಾಚಕ್ಕಾಗಲ್ಲ, ಅದಕ್ಕೆ ಇವಾಗೆಲ್ಲ ಎಕ್ಸ್ಪೋಸ್ ಮಾಡ್ತಿದ್ದಾಳೆ ಅವಳ ನಿಜ ಸ್ವರೂಪವನ್ನು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮಾಲೀಕ ಆದವರು ಬಂಡವಾಳ ಹಾಕಿ ಬಂದ ದುಡ್ಡಿನಿಂದ ಕೆಲಸ ಮಾಡುವವರಿಗೆ ಎಲ್ಲಾನು ಕೊಡಲೇಬೇಕು, ಸುಮ್ಮನೆ ಕೊಟ್ಟಿರಲ್ಲ. ಕೆಲಸದವರಿಗೆ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟು ಹೆಚ್ಚಿನ ಪ್ರಮಾಣವನ್ನು ತಮಗಾಗಿ ಕೂಡಿ ಇಡುತ್ತಾನೆ. ಸಂಗೀತ ಅವರು ಸರಿಯಾಗಿ ಯೋಚನೆ ಮಾಡಿದ್ದಾರೆ. ಸೊ ಅವ್ರು ಹೇಳ್ತಿದ್ದಾರೆ ಓನರ್ ಇನ್ವೆಸ್ಟ್ ಮಾಡ್ತಾರೆ. ಸೊ ಇನ್ವೆಸ್ಟ್ ಮಾಡಿರೋಷ್ಟು ಅಮೌಂಟನ್ನು ಅಲ್ಲಿ ಕೆಲಸ ಮಾಡೋಂಥವ್ರಿಗೂ ಕೊಡ್ಬೇಕಂತ ಏನು ರೂಲ್ಸ್ ಇಲ್ಲ. ಸೊ ಒಂದಷ್ಟು ಶೇರನ್ನು ಕೊಡ್ತಾರೆ, ಇನ್ನು ಜಾಸ್ತಿ ಹಣವನ್ನು ಅವರೇ ಇಟ್ಕೊತಾರೆ. ಸೊ ಸಂಗೀತನೂ ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅಗ್ನಿ ಪರೀಕ್ಷೆಯನ್ನು ಗೆದ್ದು ಬಾ, ಆ ಸೀತಾ ಮಾತೆಗೆ ತಪ್ಪಿದ್ದಲ್ಲ ಅಗ್ನಿ ಪರೀಕ್ಷೆ, ಭಯ ಬೇಡ, ನಿನ್ನ ವ್ಯಕ್ತಿತ್ವ ನಿನ್ನನ್ನು ಗೆಲ್ಲಿಸುತ್ತೆ. ಸೊ ಅವ್ರು ಹೇಳ್ತಿದ್ದಾರೆ ಈ ಒಂದು ಅಗ್ನಿ ಪರೀಕ್ಷೆಯನ್ನು ಗೆದ್ದು ಬಾ ಸಂಗೀತ, ಅಂತ ಸೀತಾ ಮಾತೆಗೆ ತಪ್ಪಿದ್ದಲ್ಲ, ಇನ್ನು ನಿನಗೆ ಯಾವ ಲೆಕ್ಕ ಅದು, ನೀನಂತೂ 100% ಗೆದ್ದೇ ಗೆಲ್ತೀಯ, ನಿನ್ನ ವ್ಯಕ್ತಿತ್ವನೇ ನಿನ್ನ ಗೆಲ್ಲಿಸುತ್ತೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ನೋಡಬೇಕು, ಮೈಕಲ್ ಬರ್ತಾ ಬರ್ತಾ ಓವರ್ ಆಗಿ ಆಡ್ತಿದ್ದಾನೆ, ಹಿಂಗೆ ಆಡ್ತಾ ಇದ್ರೆ ಒದ್ದು ಆಚೆ ಹಾಕ್ತೀವಿ. ಸೊ ಅವ್ರು ಕಮೆಂಟ್ ಹಾಕ್ಬಿಟ್ಟಿದ್ದಾರೆ, ಮೈಕಲ್ ಯಾಕೋ ಬರ್ತಾ ಬರ್ತಾ ಜಾಸ್ತಿ ಆಡ್ತಾ ಇದೆಯಾ, ಹಿಂಗೆ ಆಡ್ತಾ ಇದ್ರೆ ಒದ್ದು ಈಚೆ ಹಾಕ್ತೀವಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ನೋಡಿದ್ರೆ, ಸಂಗೀತ ಮೊದಲೇ ಹೇಳಿದ್ರು ಸರಿಯಾಗಿ ಕ್ಲಿಯರ್ ಆಗಿ, ನಾನು ಪರ್ಫಾರ್ಮೆನ್ಸ್ ಮೇಲೆ ಕೊಡ್ತೀನಿ, ಆಮೇಲೆ ಲಾಸ್ಟಲ್ಲಿ ಬೋನಸ್ ಅಂತ ಕೊಡ್ತೀನಿ ಅಂತ. ಆವಾಗ ಓಕೆ ಅಂದು ಇವಾಗ ಬ್ಲಾ ಬ್ಲಾ ಅಂತಾನೆ. ಸೊ ಅವ್ರು ಹೇಳ್ತಿದ್ದಾರೆ. ಸೊ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಸಂಗೀತ ಅವರು ಫಸ್ಟೇ ಹೇಳಿದರು ನಾನು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಕೊಡ್ತೀನಿ. ಸೊ ಅದೆಲ್ಲ ಆದಮೇಲೆ ಟೋಟಲ್ ಆಗಿ ಎಂಡಲ್ಲಿ ನಾನು ಬೋನಸ್ ಅಂತ ಕೊಡ್ತೀನಿ ಅಂತ. ಇನ್ಫ್ಯಾಕ್ಟ್ ಏನಾದರೂ ಪ್ರಾಬ್ಲಮ್ಸಿಂದ ಸಪೋಸ್ ನಾವೇನಾದರೂ ಸೋತೋದ್ರೆ, ಸೊ ಅಂಥ ಟೈಮಲ್ಲಿ ಪಾಯಿಂಟ್ಸ್ ಅನ್ನೋದು ಬೇಕಾಗಿರುತ್ತಲ್ವ, ಸೊ ಅದಕ್ಕೆ ನಾನು ಉಳಿಸ್ಕೊಂಡಿರ್ತೀನಿ, ಸೊ ಲಾಸ್ಟಲ್ಲಿ ಬೋನಸ್ ಅಂತ ಬೇಕಾದರೆ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದೇ ಥರನೇ ಈಗ ಮಾಡಿದ್ದಾರೆ. ಸೊ ಅಂಥದ್ರಲ್ಲಿ ಅವಾಗ ಓಕೆ ಅಂದ್ಬಿಟ್ಟು ಇವಾಗ ಯಾಕೆ ನೀವು ಬ್ಲಾ ಬ್ಲಾ ಅಂತ ಇದೆಯಾ ಮೈಕಲ್ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಆಸ್ ಎ ಬಿಸ್ನೆಸ್ ಪರ್ಸನ್ ಸಂಗೀತ ಡಿಡ್ ವೆರಿ ವೆಲ್ ಇನ್ ನೆಗೋಷಿಯೇಟಿಂಗ್ ಆ್ಯಂಡ್ ಬಾರ್ಗೇನಿಂಗ್, ಹ್ಯಾಟ್ಸ್ ಆಫ್. ಹೂ ನೋಸ್ ಬಿಸ್ನೆಸ್, ದೇ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್, ಶಿ ಈಸ್ ಪ್ಲೇಯಿಂಗ್ ಮೈಂಡ್ ಗೇಮ್, ದಿಸ್ ಟಾಸ್ಕ್ ಈಸ್ ಆಲ್ಸೋ ಅಬೌಟ್ ಮೈಂಡ್ ಗೇಮ್. ಸೊ ಅವ್ರು ಹೇಳ್ತಿದ್ದಾರೆ ಈ ಟಾಸ್ಕ್ ಅನ್ನೋದೇ ಮೈಂಡ್ ಗೇಮ್ ಆಗಿ ನಿಂತಿದೆ. ಸೊ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಯಾವ ಥರ ಥಿಂಕ್ ಮಾಡಬೇಕು ಆ ಥರ ಥಿಂಕ್ ಮಾಡಿ ಒಳ್ಳೆ ಬಾರ್ಗೇನಿಂಗ್ ಮಾಡಿದರೆ, ಒಳ್ಳೆ ನೆಗೋಷಿಯೇಟಿಂಗ್ ಆಗಿ ಕೆಲಸವನ್ನು ಮಾಡಿದೆ, ಅಂದರೆ ಬಾರ್ಗೇನಿಂಗ್ ಮಾಡಿ ಒಳ್ಳೆ ರೀತಿಯಲ್ಲಿ ಅಮೌಂಟನ್ನು ಇಟ್ಕೊಂಡು ಯಾವ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಒಳ್ಳೆ ಮೈಂಡ್ ಗೇಮಲ್ಲಿ ಆಡ್ತಾ ಇದ್ದಾಳೆ. ಸೊ ಸಂಗೀತ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋ ಥರ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಐ ಆಲ್ವೇಸ್ ಸಪೋರ್ಟ್ ಸಂಗೀತ, ಶಿ ಈಸ್ ಎ ಪಾಸಿಟಿವ್ ಮೈಂಡೆಡ್ ಸ್ಟ್ರಾಂಗ್ ವುಮೆನ್, ಡೋಂಟ್ ವರಿ, ಯು ದ ಬೆಸ್ಟ್. ಸೊ ಅವ್ರು ಹೇಳ್ತಾ ಇದ್ದಾರೆ ಸಂಗೀತಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ, ಸಂಗೀತ ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ ಇರೋ ಅಂಥವಳು, ಸ್ಟ್ರಾಂಗ್ ವುಮೆನ್ ಆಲ್ಸೋ. ಸೊ ಡೋಂಟ್ ವರಿ ಸಂಗೀತ, ನೀವು ಗೆದ್ದೇ ಗೆಲ್ತೀರ, ನಾವು ನಿಮ್ಮ ಸಪೋರ್ಟ್ ಇರ್ತೀವಿ ಅಂತ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೈಕಲ್ ಬಾಲ್ ಹಿಡಿಯುವ ಆಟದಲ್ಲಿ ಸರಿಯಾಗಿ ಆಡಿಲ್ಲ, ಅಲ್ಲಿ ಮಹಿಳಾ ಸ್ಪರ್ಧಿಗಳು ಕೂಡ ತುಂಬ ಹಿಡಿದು ನಿಂತಿದ್ದಾರೆ, ಮೈಕಲ್ಗೆ ದಮ್ಮಿಲ್ಲ, ಬೇರೆಯವರಿಗೆ ಸಿಂಪತಿಯಲ್ಲಿ ಇದ್ದಾರೆ ಅಂತ ತಮಾಷೆ ಮಾಡುವ ಮೈಕಲ್ಗೆ ತಕ್ಕ ಶಾಸ್ತ್ರಿ ಆಗಿದೆ. ಸೊ ಅವ್ರು ಹೇಳ್ತಿದ್ದಾರೆ ಮೈಕಲ್ ಬಾಲ್ ಹಿಡಿಯಂಥ ಟಾಸ್ಕಲ್ಲಿ ಆರಾಮಾಗಿ ಆಡ್ಬೋದಾಗಿತ್ತು, ಬಟ್ ಅಲ್ಲಿ ಅವರು ಅದನ್ನು ಬಿಟ್ಕೊಟ್ರು, ಅಂದರೆ ಆ ಒಂದು ಕೆಪಬಲ್ ಇಲ್ಲ ಅನ್ನೋ ಥರ ಲೀವ್ ಇಟ್ ಮಾಡಿಬಿಟ್ರು. ಬಟ್ ಅಲ್ಲಿ ಹೆಣ್ಮಕ್ಳು ಸಹ ಇದ್ರು, ಸೊ ಹೆಣ್ಮಕ್ಳು ಚೆನ್ನಾಗಿ ಆಡ್ತಾ ಇದ್ರು. ಸೊ ಈ ಮೈಕಲ್ಗೆ ಅಷ್ಟು ದಮ್ಮಿಲ್ವಾ ಅನ್ನೋ ಥರ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಅವಳಿಗೆ ಸ್ಕ್ರೀನ್ ಸ್ಪೇಸ್ ಬೇಕಾದರೆ ಏನು ಬೇಕಾದರೂ ಮಾಡ್ತಾಳೆ, ಯಾರನ್ನು ನೆಗೆಟಿವ್ ಬೇಕಾದರೂ ಮಾಡ್ತಾಳೆ, ಇನ್ನೊಬ್ಬರ ಜೀವನ ಹಾಳು ಮಾಡಿದ್ರೂ ಪರವಾಗಿಲ್ಲ, ಇವಳಿಗೆ ಮಾತ್ರ ಸ್ಕ್ರೀನ್ ಸ್ಪೇಸ್ ಬೇಕು. ಸರ್ ಹೇಳ್ತಿದ್ರೆ ಸಂಗೀತ ಬೇರೆಯವ್ರಿಗೆ ಏನಾದರೂ ಪರವಾಗಿಲ್ಲ, ಅವಳಿಗೆ ಮಾತ್ರ ಸ್ಕ್ರೀನ್ ಸ್ಪೇಸ್ ಬೇಕು ಅಂತ ಆಡ್ತಾ ಇರ್ತಾಳೆ, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾಳೆ ಅಂತ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು,
ಕಷ್ಟಪಟ್ಟು ಆಡಿದವರಿಗೆ ಚಿಲ್ಲರೆ ಕಾಸು ಕೊಟ್ಟು ಸ್ಕ್ರೀನ್ ಸ್ಪೇಸ್ ಸಿಗದೇ ಇರೋ ಕಾರಣಕ್ಕೆ ₹1000 ಅಂತ. ಇದು ಯಾವ ಲಾಜಿಕ್ ಗುರು? ಸೊ ಇದು ಒಂದ್ ಕಡೆ ಥಿಂಕ್ ಮಾಡೋ ಅಂತದೆ. ಯಾಕಂದ್ರೆ ಕಷ್ಟಪಟ್ಟು ಮಾಡಿದಂಥ ಕಂಟೆಸ್ಟೆಂಟ್ಸ್ ಅವ್ರ ಟೀಮಲ್ಲಿ ಇದ್ದಾರೆ. ಸೊ ಅಂಥವ್ರಿಗೆ ಒಂದು ಚಿಲ್ಲರೆ ಅಮೌಂಟನ್ನು ಕೊಟ್ಬಿಟ್ಟು ಇವ್ರಿಗೆ ಸ್ಕ್ರೀನ್ ಸ್ಪೇಸ್ ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ₹1000 ಉಳಿಸ್ಕೊಳ್ಳೋಂಥದ್ದು ಯಾವ ನ್ಯಾಯ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಿನ್ನೆ ಎಪಿಸೋಡ್ ನೋಡಿದ ಮೇಲೆ ಒಂದು ವಿಷಯ ಗೊತ್ತಾಯ್ತು. ಸಂಗಿ ಕಮಂಗಿ ಸ್ಕ್ರೀನ್ ಸ್ಪೇಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ, ಯಾರನ್ನು ಬೇಕಾದ್ರೂ ನೆಗೆಟಿವ್ ಮಾಡ್ತಾಳೆ, ಕಚಡ. ಈ ತರ ಒಂದು ಕಮೆಂಟ್ ಹಾಕಿದಾರಪ್ಪ. ಸಂಗೀತ ಅವರು ಸ್ಕ್ರೀನ್ ಸ್ಪೇಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅಂದ್ರೆ ನೆಗೆಟಿವ್, ಯಾರನ್ನು ಬೇಕಾದ್ರೂ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಾರೆ. ಸೊ ಸಂಗೀತ ಅವರು ಒಂದು ಬ್ಯಾಡ್ ಅನ್ನೋ ಥರ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಇವತ್ತು ಸಂಗೀತ ಮಾಡಿದ್ದನ್ನೇ ಅವತ್ತು ಕಾರ್ತಿಕ್ ಮಾಡಿದ್ದು. ಎಲ್ಲರೂ ಪಾಯಿಂಟ್ಗೋಸ್ಕರನೇ ಆಡ್ತಿರೋದು. ಎಲ್ಲಿದ್ದೀರಾ ಸಂಗೀತ ಫ್ಯಾನ್ಸ್? ಅವತ್ತು ಕಾರ್ತಿಕ್ಗೆ ಬೈತಿದ್ರಲ್ಲ, ಇವಾಗ ಬನ್ರಪ್ಪ. ಸೊ ಅವ್ರು ಹೇಳ್ತಿದ್ದಾರೆ, ಎಲ್ಲಪ್ಪ ಇದ್ದೀರಾ ಸಂಗೀತ ಫ್ಯಾನ್ಸ್? ಇವತ್ತು ಸಂಗೀತ ಮಾಡಿರೋದನ್ನೇ ಅವತ್ತು ಕಾರ್ತಿಕ್ಕು ಮಾಡಿದ್ದು. ಕಾರ್ತಿಕ್ ಪಾಯಿಂಟ್ಸ್ಗೋಸ್ಕರ ಟೀಮ್ ಫ್ರೆಂಡ್ಸ್ನ ಬಿಟ್ಟ ಅಂತ ಹೇಳಿದ್ರಲ್ಲ, ಇವತ್ತು ಸಂಗೀತನೂ ಅದೇ ಥರನೇ ಮಾಡ್ತಾ ಇರೋದು. ಪಾಯಿಂಟ್ಸ್ಗೋಸ್ಕರ ಬೇರೆಯವ್ರಿಗೆ ಚಿಲ್ಡ್ರೇನ ಕೊಟ್ಟಿದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಯೂಸ್ಡ್ ಸ್ಮಾರ್ಟ್ ಬಾರ್ಗೇನಿಂಗ್ ಸ್ಕಿಲ್ ಬಟ್ ದಿಸ್ ಮೈಕಲ್ ವಾಂಟ್ಸ್ ಮೋರ್ ದಟ್ಸ್ ವೈ ಪೋರ್ಟ್ರೇಯಿಂಗ್ ಹರ್ ನೆಗೆಟಿವ್. ನೋ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಮೈಕಲ್. ಸೊ ಅವ್ರು ಹೇಳ್ತಿದ್ರೆ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಎಲ್ಲ ಮೈಕಲಲ್ಲಿ ಬರೀ ನೆಗೆಟಿವ್ ಆಗಿ ಪೋರ್ಟ್ರಿ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಸಂಗೀತನ. ಮತ್ತು ಸಂಗೀತನಲ್ಲಿ ಯಾವಾಗಲೂ ನೆಗೆಟಿವ್ನೇ ಹುಡುಕ್ತಾ ಇರ್ತಾರೆ. ಬಟ್ ಸಂಗೀತ ಒಳ್ಳೆ ಬಾರ್ಗೇನಿಂಗ್ ಸ್ಕಿಲ್ ಇಟ್ಕೊಂಡಿದ್ದಾಳೆ ಅನ್ನೋ ಥರ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಆಟ ಅರ್ಥ ಮಾಡ್ಕೊಳ್ಳೋದಕ್ಕೂ ಬರಲ್ಲ ಮುಂಡೆವಕ್ಕೆ. ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಮೂವಿ ಮಾಡ್ತಾನೆ, ಒಬ್ಬ ನಟನಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾನೆ, ಮಿಕ್ಕಿದ್ದು ಅವನು ಇಟ್ಕೋತಾನೆ. ಕೊಡೋ ದುಡ್ಡು ಸಾಕಾಗಲ್ಲ ಅಂದರೆ ಅಂದಮೇಲೆ ಮೊದಲೇ ಕೆಲಸ ಚೆನ್ನಾಗಿ ಮಾಡಬೇಕು. ಅದು ಬಿಟ್ಟು ಆಟ ಅರ್ಥನೇ ಮಾಡ್ಕೊಳ್ದೆ ಹುಚ್ಚ ಥರ ಆಡ್ತಾನೆ. ಇನ್ನು ಟಾಸ್ಕ್ ಮುಗ್ದಿಲ್ಲ, ಈಗಲೇ ಇರೋದನ್ನು ಕೊಟ್ಟುಬಿಟ್ಟು ಮುಂದೆ ಸೋತ್ರೆ ಏನು ಮಾಡಿದ್ರೆ? ಅದನ್ನು ಒಂದು ತಿಳುವಳಿಕೆನೂ ಇಲ್ಲ ಹುಚ್ಚು ಬೇವರ್ಸಿಗೆ. ಸೊ ಅವ್ರು ಹೇಳ್ತಿದ್ದಾರೆ, ಇವಾಗ ಯಾರಾದರೂ ಒಬ್ರು ಪ್ರೊಡ್ಯೂಸರು ಒಂದು ಮೂವಿ ಮಾಡೋದಕ್ಕೋಸ್ಕರ ಪ್ರೊಡ್ಯೂಸ್ ಮಾಡಿರ್ತಾರೆ ಅಂದರೆ ದುಡ್ಡನ್ನು ಹಾಕಿರ್ತಾರೆ. ಸೊ ಅವರು ಬಂದಿರೋಂಥ ಪ್ರಾಫಿಟಲ್ಲಿ ಅವರು ಜಾಸ್ತಿ ತಗೊಂಡು ಒಂದು ಆ್ಯಕ್ಟರ್ಸ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಸೊ ಅವ್ರಿಗೆ ಇನ್ನೂ ಜಾಸ್ತಿ ಬೇಕು ಆ್ಯಕ್ಟರ್ಸ್ಗೆ ಅಂದಮೇಲೆ ಅವ್ರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಅದು ಬಿಟ್ಟು ಆಟನೇ ಒಂದು ರೂಲ್ಸ್ ಆಟದ ರೂಲ್ಸೇ ಗೊತ್ತಿಲ್ಲ. ಸೊ ಆಟನ ರೂಲ್ಸನ್ನ ಅರ್ಥ ಮಾಡೋದಕ್ಕೂ ಪ್ರಯತ್ನ ಪಡಲ್ಲ, ಆ ಪ್ರಯತ್ನ ಮಾಡ್ಕೊಂಡು ಅವ್ರಿಗೆ ಆಡೋದಕ್ಕೂ ಬಿಡೋದಿಲ್ಲ. ಸೊ ಹುಚ್ಚು ಬೇವರ್ಸಿಗಳು ಹೆಂಗೆ ಆಟ ಆಡ್ತವೆ ಅಂತ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಿನ್ನನ್ನು ಕಂಡರೆ ಎಲ್ಲರಿಗೂ ಉರಿ, ಭಯ ಬೇಡ, ನಿನ್ನ ಜೊತೆನ ಇದ್ದೀರಿ, ಅಲ್ಲಿ ಇರೋರಿಗೆ ನೀನು ಎಂದು ಗೊತ್ತಿಲ್ಲ, ನಿನ್ನ ಆಟವನ್ನು ನೀನು ಆಡು. ಸೊ ಹೇಳ್ತಿದ್ದಾರೆ, ನಿನ್ನನ್ನು ಕಂಡ್ರೆ ಎಲ್ಲರಿಗೂ ಉರಿ, ನಿನ್ನ ಭಯ ಪಡಬೇಡ, ನಿನಗೋಸ್ಕರ ನಾವಿಲ್ಲಿ ಜನ ಇದ್ದೀವಿ. ಸೊ ನಿನ್ನ ಆಟ ನೀನು ಆಡು, ನಿಮ್ಮಿಂದ ನಾವಿರ್ತೀವಿ ಅಂತ ಕಮೆಂಟನ್ನು ಹಾಕಿದ್ದಾರೆ ಸಂಗೀತ ಅವ್ರಿಗೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ನಿನ್ನೆ ಎಪಿಸೋಡ್ ನೋಡಿದ ಮೇಲೆ ಒಂದು ವಿಷಯ ಕ್ಲಿಯರ್ ಆಯಿತು. ಸಂಗೀತ ಅವರು ನಮ್ರತಾ ಅವರಿಗೆ ನಾನು ನಿಮಗೆ ಸ್ಕ್ರೀನ್ ಸ್ಪೇಸ್ ಕೊಡಿಸಿದೆ ಅಂತ ಹೇಳ್ತಾಳೆ. ಹಾಗಾದರೆ ಸಂಗೀತ ವಿನಯ್ ಜೊತೆ ಬೇಕೇ ಬೇಕು ಅಂತ ಜಗಳ ಮಾಡೋದು ಸ್ಕ್ರೀನ್ ಸ್ಪೇಸ್ಗೋಸ್ಕರ ಅಂತಾನಾ? ಯಾಕೆ ಸಂಗೀತ ಅವರಿಗೆ ಸ್ವಂತ ಟ್ಯಾಲೆಂಟ್ ಇಂದ ಸ್ಕ್ರೀನ್ ಸ್ಪೇಸ್ ತಗೊಳ್ಳೋ ತಾಕತ್ತಿಲ್ವಾ? ವಿನಯ್ ಬೇಕಾ ಇವಳಿಗೆ ಸ್ಕ್ರೀನ್ ಸ್ಪೇಸ್ ತಗೊಳ್ಳಿಕ್ಕೆ? ಸೊ ಹೇಳ್ತಿದ್ದಾರೆ, ಸ್ಕ್ರೀನ್ ಸ್ಪೇಸ್ಗೋಸ್ಕರ ಸಂಗೀತ ಅವರು ಏನು ಮಾಡೋದಕ್ಕೆ ಬೇಕಾದ್ರೂ ರೆಡಿ ಇರ್ತಾರೆ. ಸೊ ಇವ್ರಿಗೆ ಸ್ಕ್ರೀನ್ ಸ್ಪೇಸ್ ಬೇಕಂದ್ಬಿಟ್ಟು ವಿನಯ ಬೇಕಾ ಜಗಳ ಆಡೋದಕ್ಕೆ? ಯಾಕೆ ಇವರು ಓನ್ ಟ್ಯಾಲೆಂಟ್ ಇರೋ ಸ್ಕ್ರೀನ್ ಸ್ಪೇಸ್ ತಗೊಳ್ಳೋದಕ್ಕೆ ಅಂತ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಶೃಂಗೇರಿ ಎಲ್ಲಿಯೂ ಆಕೆಯ ವಿರುದ್ಧ ನಿಂತರು, ಎಲ್ಲರೂ ಆಕೆಯ ವಿರುದ್ಧವಾಗಿ ನಿಂತರು, ಧೈರ್ಯಗೆಡದೆ ಒಬ್ಬಂಟಿಯಾಗಿ ತಮ್ಮ ಆಟವನ್ನು ಭರ್ಜರಿಯಾಗಿ ಪ್ರದರ್ಶನ ಮಾಡುತ್ತಿದ್ದಾರೆ. ಅವರಿಗೆ ಕರ್ನಾಟಕದ ಬಿಗ್ ಬಾಸ್ ಪ್ರೇಮಿಗಳ ಸಪೋರ್ಟ್ ಬೇಕು. ಸಂಗೀತ ಶೃಂಗೇರಿ ಅವರು ಈ ಬಾರಿ ಗೆಲ್ಲುವ ಎಲ್ಲ ಸಾಧ್ಯತೆ ಇದೆ. ಅವರ ಆಟದ ಶೈಲಿ, ಚಿಂತನೆ, ತಂತ್ರಗಾರಿಕೆ, ಮೋಸದ ವಿರುದ್ಧ ಧ್ವನಿ ಎತ್ತುವಲ್ಲಿ ಈ ಮಹಿಳಾ ಸ್ಪರ್ಧಿ ಮುಂದಾಗಿದ್ದಾರೆ. ಇಂತಹ ಮಹಿಳಾ ಸ್ಪರ್ಧಿ ಗೆಲ್ಲಲು ನಿಮ್ಮ ಮತ ಮುಖ್ಯ. ದಯವಿಟ್ಟು ಈ ಸಲ ಸಂಗೀತ ಶೃಂಗೇರಿ ಅವರಿಗೆ ಮತ ಹಾಕಿ. ಗೆಲ್ಲುವುದು ನೋಡಲು ಏನೋ ಒಂಥರ ಖುಷಿ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಅವ್ರಿಗೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಇಂಥ ಒಂದು ಲೇಡಿ ಕಂಟೆಸ್ಟೆಂಟ್ಸ್ ವಿನ್ ಆಗಲೇಬೇಕು, ಇಷ್ಟು ವರ್ಷದಲ್ಲಿ ನಾವು ಇವ್ರನ್ನ ನೋಡ್ತಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಇಲ್ಲಿಯವರೆಗೆ ಹೇಗೆ ಸಂಗೀತ ಪರವಾಗಿ ಇದ್ದೇವೋ ಇನ್ನು ಮುಂದೆಯೂ ಹಾಗೆ ಸಂಗೀತ ಪರವಾಗಿ ಇರುತ್ತೀವಿ, ಇದರಲ್ಲಿ ಯಾವುದೇ ಅನುಮಾನವೇ ಇಲ್ಲ.
ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತಗೆ ಯಾವುದೇ ಅಗ್ನಿ ಪರೀಕ್ಷೆ ಬಂದರೂ ಅಷ್ಟೇ, ಯಾವುದೇ ನೆಗೆಟಿವ್ ಸ್ಪ್ರೆಡ್ ಆದರೂ ಅಷ್ಟೇ ಅವಳ ಬಗ್ಗೆ. ಸೊ ಇಷ್ಟು ದಿನ ಯಾವ ಥರ ಸಂಗೀತ ಅವ್ರಿಗೆ ಸಪೋರ್ಟ್ ಆಗಿದ್ವೋ, ಸೊ ಇನ್ನು ಮೇಲೇನೂ ಅದೇ ಥರ ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ದ ಪೀಪಲ್ ಜಸ್ಟ್ ಟಾರ್ಗೆಟೆಡ್ ಸಂಗೀತ ಬಟ್ ವಿ ಆಲ್ವೇಸ್ ಸಪೋರ್ಟ್ ಲೇಡಿ ಟೈಗರ್ ಸಂಗೀತ. ಸೊ ಅವ್ರು ಹೇಳ್ತಿದ್ದಾರೆ ಅವರೆಲ್ಲ ಎಷ್ಟೇ ಒಂದು ಟಾರ್ಗೆಟ್ ಮಾಡಿದ್ರು, ಎಷ್ಟೇ ಒಂದು ನೆಗೆಟಿವ್ ಅಂತ ಹೇಳಿದ್ರು, ಅವರನ್ನು ಎಷ್ಟೇ ಬೇರೆ ರೀತಿಯಲ್ಲಿ ಇದು ಮಾಡ್ತಿದ್ರು, ನಾವು ಮಾತ್ರ ಸಂಗೀತ ಅವರಿಗೆ ಸಪೋರ್ಟ್ ಮಾಡೋದಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೈಕಲ್ ಮನೆಗೆ ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದನ್ನೇ ಹೇಳ್ತಿರಲ್ಲ, ದೀಪ ಆರೋ ಟೈಮಲ್ಲಿ ತುಂಬ ಉರಿಯುತ್ತಂತೆ. ಸೊ ಈಗ ಮೈಕಲ್ ಅವ್ರಿಗೆ ಆ ಥರ ಒಂದು ಉದಾಹರಣೆ ನನಗಂತೂ ಸಿಗೋ ಥರ ಗೊತ್ತಾಗ್ತಾ ಇದೆ. ಮೈಕಲ್ ಈ ವಾರ ಮನೆಗೆ ಹೋಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಜಾಸ್ತಿ ಮೆರಿಬೇಡ ಮೈಕಲ್, ಈ ವಾರ ಗೇಟ್ ಪಾಸ್ ನಿನಗೇನೆ, ಆಮೇಲೆ ಈಚೆ ಹೋಗಿ ಫೋನ್ ನೋಡು. ಸೊ ಅವ್ರು ಹೇಳ್ತಿದ್ದಾರೆ ಜಾಸ್ತಿ ಮೆರಿಬೇಡ ಮೈಕಲ್, ಈ ವಾರ ಗೇಟ್ ಪಾಸ್ ನಿನಗೆ ಸಿಗೋದು, ಆಮೇಲೆ ಹೋಗ್ಬಿಟ್ಟು ಫೋನ್ ನೋಡ್ಕೊಂಡು ಕೂತ್ಕೋ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಿಮಗೆ ಗೇಮ್ಸ್ ಆಡೋದಕ್ಕೆ ಅವಕಾಶ ಸಿಗ್ತಾ ಇದೆ, ನನಗೆ ಗೇಮ್ಸ್ ಆಡೋಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಸಂಗೀತ ಅವರು ಹೇಳಿದ್ದಾರೆ. ಸಂಗೀತ ಈಸ್ ರೈಟ್. ಸೊ ಅವ್ರು ಹೇಳ್ತಿದ್ದಾರೆ ನಿಮ್ಗಾದರೂ ಗೇಮ್ ಆಡೋದಕ್ಕೆ ಚಾನ್ಸ್ ಸಿಗ್ತಾ ಇದೆ, ಬಟ್ ನಮ್ಗೆ ಆ ಚಾನ್ಸ್ ಸಿಗ್ತಾ ಇಲ್ಲ. ಸೊ ಸಂಗೀತ ಈಸ್ ರೈಟ್ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ದಿಸ್ ಈಸ್ ಜಸ್ಟ್ ಬಿಗ್ ಬಾಸ್ IPL ಮ್ಯಾಚ್. ಸಂಗೀತ ಸ್ಟಾರ್ಟಿಂಗ್ನಲ್ಲಿ ಮೈಕಲ್ಗೆ ಜಾಸ್ತಿ ಪಾಯಿಂಟ್ಸ್ ಕೊಟ್ಟಿದ್ದಾಳೆ. ಐ ಫೀಲ್ ಹರ್ ಪಾಯಿಂಟ್ಸ್ ಡಿವಿಷನ್ ಈಸ್ ಫೇರ್ ಎನಫ್. ಸೊ ಅವ್ರು ಹೇಳ್ತಿದ್ದಾರೆ ಇದು ಒಂಥರ IPL ಮ್ಯಾಚ್ ಥರ. ಸೊ ಸಂಗೀತ ಅವರು ಸ್ಟಾರ್ಟಿಂಗಲ್ಲಿ ಮೈಕಲ್ಗೆ ತುಂಬ ಜಾಸ್ತಿ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಸೊ ಈಗ ಒಂದು ಡಿವಿಷನ್ ಪಾಯಿಂಟ್ಸ್ ಅನ್ನೋದು ಫೇರ್ ಆಗಿದೆ, ಅಂದರೆ ಕರೆಕ್ಟ್ ಆಗಿದೆ ಅಂತ ಕಮೆಂಟನ್ನು ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಸುದೀಪ್ ಸರ್ ಈ ವಾರ ವೀಕೆಂಡಲ್ಲಿ ನೀವು ಮೈಕಲ್ಗೆ ನೆಗೆಟಿವ್ ಪಾಸಿಟಿವ್ ಬಗ್ಗೆ ಕ್ಲಾಸ್ ತಗೋಬೇಕು. ಸಂಗೀತ ಕ್ಲಾಸ್ ಅರ್ಥ ಆಗಿಲ್ಲ ಪಾಪ ಮೈಕಲ್ಗೆ, ನೀವು ಕ್ಲಾಸ್ ತಗೋಬೇಕು. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತ ಅವರು ನೆಗೆಟಿವ್ ಮತ್ತು ಪಾಸಿಟಿವ್ ಕ್ಲಾಸ್ ತಗೊಂಡಿದ್ರಲ್ಲ, ಸೊ ಅದು ಮೈಕಲ್ಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ. ಸೊ ಈ ವಾರ 100% ನೀವು ತಗೊಳ್ಲೇಬೇಕು ಅಂತ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅಬ್ಬಾ ಇವರು ಗೇಮ್ ಏನು ಅಂತ ಅರ್ಥ ಮಾಡ್ಕೊಳ್ಳಲ್ಲ, ಗೇಮ್ ಅರ್ಥ ಮಾಡಿಕೊಂಡು ಆಟ ಆಡೋವರಿಗೂ ಬಿಡಲ್ಲ, ಇರೋ ಅಷ್ಟು ಅಮೌಂಟ್ನ ಇವರಿಗೆ ಕೊಟ್ಬಿಟ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಹೇಗೆ ಆಡೋಕ್ಕಾಗುತ್ತೆ ಉಫ್ ಅಂತ ಕಮೆಂಟ್ ಹಾಕಿದ್ದಾರೆ. ಸೊ ಅವ್ರು ಹೇಳ್ತಿದ್ದಾರೆ ಅಬ್ಬಾ ಇವ್ರ ಗೇಮ್ ಏನಂತನೂ ಅರ್ಥ ಮಾಡ್ಕೊತಾ ಇಲ್ಲ, ಗೇಮ್ ಅರ್ಥ ಮಾಡ್ಕೊಂಡಿರೋರ್ಗೂ ಆಡೋಕೆ ಬಿಡ್ತಾ ಇಲ್ಲ, ಬಟ್ ಇವ್ರಿಗೆ ಇರೋಂಥ ಪಾಯಿಂಟ್ಸ್ ಎಲ್ಲ ಕೊಟ್ಬಿಟ್ರೆ ನೆಕ್ಸ್ಟ್ ಸಂಗೀತ ಅವ್ರು ಏನು ಮಾಡಬೇಕಾಗಿತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಊಫ್ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಆಡಿದರೆ ಮೈಂಡ್ ಗೇಮ್, ಕಾರ್ತಿಕ್ ಆಡಿದರೆ ಎಥಿಕ್ಸ್, ಇದು ಯಾವ ಲಾಜಿಕ್? ಸೊ ಅವ್ರು ಹೇಳ್ತಾ ಇದ್ದಾರೆ ಸಂಗೀತ ಅವರು ಆಡಿದ್ರೆ ಮೈಂಡ್ ಗೇಮ್ ಅಂತೆ, ಕಾರ್ತಿಕ್ ಅವರು ಆಡಿದ್ರೆ ಎಥಿಕ್ಸ್ ಇಲ್ಲ ಅಂತ, ಇದು ಯಾವ ಥರ ಲಾಜಿಕ್ ಹೇಳ್ರಪ್ಪ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನನಗೆ ಒಂದು ಡೌಟ್, ಮನೆಯಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ ಸಂಗೀತನೇ ಟಾರ್ಗೆಟ್ ಮಾಡ್ತಾರೆ, ಸಂಗೀತ ಅಷ್ಟೊಂದು ಭಯ ಇಟ್ಟಿದಾರ? ಮೈಕಲ್ ಇನ್ನೂ ಸರಿಯಾಗಿ ರುಬ್ಬು ಆ ಸಂಗೀನ, ಬಿಡಬೇಡ, ಈ ಬಾರಿ ಎಷ್ಟು ಎಗರಾಡ್ತಿದ್ದಾಳೆ. ಸೊ ಅವ್ರು ಹೇಳ್ತಿದ್ದಾರೆ ಮೈಕಲ್ ಇನ್ನೂ ಸರಿಯಾಗಿ ರುಬ್ಬು ಆ ಸಂಗೀತನ, ಬಿಡಬೇಡ, ಎಷ್ಟು ಎಗರಾಡ್ತಿದ್ದಾಳೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬಿಗ್ ಬಾಸ್ ಸುಮ್ಮನೆ ಸಂಗೀತ ಮಾಲೀಕ ಪಟ್ಟ ಕೊಟ್ಟಿಲ್ಲ, ಅವಳ ಕ್ಯಾಪ್ಟನ್ಸಿ ಆ್ಯಂಡ್ ಸ್ಮಾರ್ಟ್ನೆಸ್ ನೋಡಿ ಕೊಟ್ಟಿರೋದು. ಶಿ ಪ್ರೂವ್ ಹರ್ ಸೆಲ್ಫ್, ಸ್ಕ್ರೀನ್ ಸ್ಪೇಸ್, ಔಟ್ ಫೋಕಸ್. ಅಫ್ಕೋರ್ಸ್ ಆಟಗಾರನ ಮೈದಾನದಲ್ಲಿ ಚೆನ್ನಾಗಿ ಆಡಿಸಿದಷ್ಟು ಕ್ಯಾಮ್ರಾ ಅವ್ರನ್ನೇ ತೋರಿಸುತ್ತೆ ಹೊರತು ಮಾಲೀಕನ್ನ ಅಲ್ವಲ್ಲ, ಅದಕ್ಕೆ ಹೇಳ್ತಿದ್ದಾಳೆ. ಅದರಲ್ಲಿ ಏನು ತಪ್ಪಿದೆ? ಬರೀ ನೆಗೆಟಿವ್ ಅಷ್ಟೇ ಮಾಡ್ತಾ ನೆಗೆಟಿವ್ ಹುಡುಕಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮೈಕಲ್. ಸೊ ಅವ್ರು ಹೇಳ್ತಿದ್ದಾರೆ ಬಿಗ್ ಬಾಸ್ ಅವರೇನು ಅವ್ರಿಗೆ ಓನರ್ಶಿಪ್ ಅಂತ ಈಸಿಯಾಗಿ ಕೊಟ್ಟಿಲ್ಲ, ಅವರ ಸ್ಮಾರ್ಟ್ನೆಸ್ ಮತ್ತು ಅವರ ಒಂದು ಕೆಪಾಸಿಟಿನ ನೋಡಿ ಕೊಟ್ಟಿದ್ದಾರೆ. ಸೊ ಅದನ್ನು ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಒಂದು ಸ್ಕ್ರೀನ್ ಸ್ಪೇಸ್ ಸಿಗಲಿಲ್ಲ ಅಂದ್ಬಿಟ್ಟು ಅವರ ಒಂದು ಆಟದಲ್ಲಿ ಆ ಥರ ಮಾಡ್ತಿರೋದು ಸರಿನೇ, ಬಟ್ ನೀವು ಅದನ್ನು ಸ್ವಲ್ಪ ಥಿಂಕ್ ಮಾಡಿ ಮೈಕಲ್ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಎಷ್ಟು ಚೀಪಾಗಿ ಬದಲಾಗಿದ್ದಾನೆ ಅಂದರೆ ಎಲ್ಲರ ಜೊತೆ ಸೇರಿಕೊಂಡು ಅವಳ ಬಗ್ಗೆ ಚೀಪಾಗಿ ಮಾತಾಡ್ತಾರೆ. ಒಂದು ಸರಿ ಫ್ರೆಂಡ್ ಆಗಿದ್ರು ಅಂದರೆ ಕೆಟ್ಟವರಾಗಲಿ ಒಳ್ಳೆಯವರಾಗಲಿ, ಕೆಟ್ಟದ್ದು ಮಾಡಲಿ ಕೆಟ್ಟದ್ದು ಮಾಡದೇ ಇರಲಿ, ಸಚ್ಚೆ ಒಂದು ಗುಡ್ ಫ್ರೆಂಡ್ ಆಗಿ ಇರಬೇಕು. ಚೀಪ್ ಮೆಂಟಾಲಿಟಿ ಥೂ ಕಾರ್ತಿಕ್ದು. ಸೊ ಅವ್ರು ಹೇಳ್ತಿದ್ದಾರೆ
ಕಾರ್ತಿಕ್ ಎಷ್ಟು ಬದಲಾಗಿದೆ ಅಂದರೆ ಅವ್ರದ್ದು ಸೇರ್ಕೊಂಡು ಇವ್ರೂ ಅದೇ ಥರನೇ ಇದು ಮಾಡ್ತಿದ್ದಾರೆ. ಸೊ ಒಳ್ಳೆ ಫ್ರೆಂಡ್ ಆಗಲಿ ಕೆಟ್ಟ ಫ್ರೆಂಡ್ ಆಗಲಿ ನಾವು ಯಾವತ್ತೂ ಅವ್ರನ್ನ ಬಿಟ್ಕೊಡ್ಬಾರ್ದು ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಲೋ ಡ್ಯಾಶ್ ನಿನಗೆ ಕೊಟ್ಟಿದ್ದು ಸಾಕಾಗಿಲ್ಲ ಅಂದರೆ ಜಾಸ್ತಿ ಕೊಡು ಅಂತ ಡಿಬೇಟ್ ಮಾಡಬೇಕು, ಹಿಂಗ್ಯಾಕೆ ಮಾತಾಡಬೇಕು. ಸೊ ಅವ್ರು ಹೇಳ್ತಿದ್ದಾರೆ, ಸೊ ನಿನಗೆ ಕೊಟ್ಟಿಲ್ಲ ಅಂದಮೇಲೆ ನಿನಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀನು ಅವ್ರ ಜೊತೆ ಚರ್ಚೆ ಮಾಡು, ಒಂದು ಡಿಬೇಟ್ ಮಾಡು, ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಮಾತಾಡಬೇಡ ಅಂತ ಕಮೆಂಟ್ ಹಾಕಿದ್ದಾರೆ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು, ಈಗ ಗೊತ್ತಾಯಿತು ಬಾತ್ರೂಮ್ಗೆ ಹೋಗಿ ಅಳೋದು ಯಾಕೆ ಅಂತ, ಸ್ಕ್ರೀನ್ ಸ್ಪೇಸ್ ಸಿಗಲಿ ಅಂತ ಏನು ತಲೆ ಗುರು. ಸೊ ಅವ್ರು ಹೇಳ್ತಿದ್ದಾರೆ, ಇವಾಗ ಗೊತ್ತಾಯಿತು ಸಂಗೀತ ಅವರು ಬಾತ್ರೂಮ್ಗೆ ಹೋಗ್ಬಿಟ್ಟು ಯಾಕೆ ಅಳ್ತಾರೆ ಅಂತ, ಈ ಸ್ಕ್ರೀನ್ ಸ್ಪೇಸ್ ಸಿಗೋದಕ್ಕೋಸ್ಕರ ಅಂತ. ಸೊ ನೆಕ್ಸ್ಟ್ ಕಮೆಂಟ್ ಬಂದು, ಗುರು ಸಂಗೀತ ಈಸ್ ಗುಡ್ ಡಿಸಿಷನ್ ಬಿಕಾಸ್ ಸ್ಮಾರ್ಟ್ ಮೈಂಡ್ ಈಸ್ ಕಾಲ್ಡ್ ಕಂಪನಿ CEO. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತ ಮಾಡಿದ್ದು ಕರೆಕ್ಟಾಗೇ ಇದೆ, ಯಾಕಂದರೆ ಸ್ಮಾರ್ಟ್ ಮೈಂಡ್ ಇರೋವಂಥವ್ರೆ CEO ಆಗೋದಕ್ಕಾಗೋದು ಒಂದು ಕಂಪ್ನಿನಲ್ಲಿ ಅಂತ. ಸೊ ಈ ಥರ ಇದೆಪ್ಪ ಒಂದು ಸಂಗೀತ ಅವ್ರಿಗೆ ಬಂದಿರೋಂತಹ ಅಗ್ನಿ ಪರೀಕ್ಷೆಯಲ್ಲಿ ನಮ್ಮ ಜನ ಯಾವ ಥರ ಒಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತ, ಮೈಕಲ್ಗೆ ಎಷ್ಟು ಉಗಿತಿದ್ದಾರೋ ಸಂಗೀತ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಇಲ್ಲೇ ನಿಮಗೆ ಗೊತ್ತಾಯಿತು. ಸೊ ನಿಮ್ಗೇನು ಅನ್ನಿಸ್ತಾ ಇದೆ, ಮೈಕಲ್ ಅಣ್ಣವರು ಮಾಡಿದ್ದು ಸರಿನಾ ಅಥವಾ ಸಂಗೀತಕ್ಕೆ ಅವ್ರು ಮಾಡಿದ್ದು ಸರಿನಾ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ಅವ್ರ ಬಗ್ಗೆ ಏನು ಅನ್ನಿಸ್ತಾ ಇದೆ ಅಂತ. ಆ್ಯಂಡ್ ನಾನು ಹೇಳಿದಂಥ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತೀರಿ ನಮ್ಮ ಚಾನಲನ್ನು.